ಮಂಗಳೂರು ಮೂಡ ಆಯುಕ್ತರಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಗೆ ಈ ಮೂಡ ಆಯುಕ್ತರು ಲೈಂಗಿಕ ಕಿರುಕುಳವನ್ನ ನೀಡಿದ್ರಂತೆ. ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಹಿಳೆಯ ಜೊತೆಗೆ ಕೆಟ್ಟ ವರ್ತನೆಯನ್ನ ತೋರಿದ್ದಾರೆ. ಆಫೀಸ್ನಲ್ಲಿ ಬೆರಳಚ್ಚು ಕೆಲಸ ಮಾಡ್ತಾ ಇದ್ದಂತ ಮಹಿಳೆಯ ಜೊತೆಗೆ ಮೂಡ ಆಯುಕ್ತ ಮನ್ಸೂರ್ ಅಲಿ ವಿರುದ್ಧ ಈಗ ದೂರು ದಾಖಲಾಗಿದೆ. ಉರ್ವಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಹಿಳೆ. ಜನವರಿ 6ರಂದು ಪ್ರಕರಣ ದಾಖಲಿಸಿದ್ದಾರೆ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಕರಣ ಹಿನ್ನೆಲೆಯಲ್ಲಿ ತನಿಖೆ ಆರಂಭಿಸಿದ್ದಾರೆ ಈಗ ಪೊಲೀಸರು. ಐಪಿಸಿ 354, 354A ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದು. ಮಂಗಳೂರು ಮೂಡ ಆಯುಕ್ತರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ನನ್ನ ಮೇಲೆ ಅಂತ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮಹಿಳೆ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಎಸ್, ಇದೇ ವ್ಯಕ್ತಿ ಮನ್ಸೂರ್ ಅಲಿ, ಮಂಗಳೂರು ಮೂಡ ಆಯುಕ್ತ. ಇವರು ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಆ ಮಹಿಳೆಗೆ ಅನ್ನೋ ಒಂದು ಆರೋಪ ಇವರ ಮೇಲಿದೆ. ಆಫೀಸ್ನಲ್ಲಿ ಬೆರಳಚ್ಚು ಕೆಲಸ ಮಾಡ್ತಾ ಇದ್ದಂಥ ಮಹಿಳೆಯ ಮೇಲೆ ಇವರು ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರಂತೆ. ಮೂಡ ಆಯುಕ್ತ ಮನ್ಸೂರ್ ಅಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್ ಶೆಟ್ಟಿ, ಯಾವಾಗ ಕಂಪ್ಲೇಂಟ್ ಆಗಿರೋದಿದು? ಆ ಮಹಿಳೆ ಏನು ಹೇಳ್ತಾ ಇದ್ದಾರೆ? ಆರಾಮ್, ಇದು ಜನವರಿ 6ರಂದು ಈ ಒಂದು 2 ದಿನಗಳ ಹಿಂದೆ ಜನವರಿ 6ರಂದು ಈ ಮಹಿಳೆ ದೂರು ನೀಡಿದ್ದಾರೆ. ಉರ್ವಾ ಠಾಣೆಯಲ್ಲಿ ಇದು ಪ್ರಕರಣ ದಾಖಲಾಗಿರುವಂತದ್ದು. ಮೊದಲಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಬಳಿಗೆ ತೆರಳಿದ ಈ ಮಹಿಳೆ ತನ್ನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಮತ್ತು ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಒಂದು ಮೌಖಿಕ ದೂರು ನೀಡಿದ್ರು. ಅನಂತರ ಪೊಲೀಸ್ ಕಮಿಷನರ್ ಅವರ ಸೂಚನೆಯ ಮೇರೆಗೆ ಉರ್ವಾ ಠಾಣೆಯಲ್ಲಿ ಹೋಗಿ ದೂರು ದಾಖಲಿಸಿದ್ದಾರೆ. ಇದೀಗ ಅವರ ಮೇಲೆ ಅತ್ಯಾಚಾರ ಯತ್ನದ ಕೇಸ್ ಕೂಡ ದಾಖಲಾಗಿರುವಂತದ್ದು. ಐಪಿಸಿ 354 ಮತ್ತು 355 ಮತ್ತು ಈ ಸೆಕ್ಷನ್ಗಳ ಆಧರಿಸಿ ಈ ಮಂಗಳೂರು ಮೂಡ ಅಂದ್ರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮನ್ಸೂರ್ ಅಲಿ ಖಾನ್ ಇವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂತದ್ದು. ಮೇಲ್ನೋಟಕ್ಕೆ ಇವರು ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ಅಂದ್ರೆ ತಾತ್ಕಾಲಿಕ ನೆಲೆಯಲ್ಲಿ ಉದ್ಯೋಗದಲ್ಲಿದ್ದರು ಈ ಮಹಿಳೆ. ಆದ್ರೆ ಇದೀಗ ಟೆಂಪರರಿ ಅವರ ಕೆಲಸದಿಂದ ಅವರನ್ನು ತೆಗೆದು ಹಾಕಲಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅದು ಅಂದ್ರೆ ಆ ಕೆಲಸದಿಂದ ಅವರ ಅವಧಿ ಮುಗಿದಿದೆ, ಅವರ ಗುತ್ತಿಗೆ ಅವಧಿ ಮುಗಿದಿದೆ. ಹೀಗಾಗಿ ನೆಕ್ಸ್ಟ್ ಕೆಲಸ ಇಲ್ಲ ಅನ್ನುವ ಒಂದು ಮಾತನ್ನು ಈ ಆಯುಕ್ತರು ಹೇಳಿದ್ರು ಎನ್ನಲಾಗಿದೆ. ಇದೇ ಕಾರಣಕ್ಕಾಗಿ ಮತ್ತೆ ಅವರಿಗೆ ಈ ಕಾರಣಕ್ಕಾಗಿ ಕೆಲಸದಿಂದ ತೆಗೆದು ಹಾಕುವ ವಿಚಾರದಲ್ಲಿ ಅವರ ನಡುವೆ ಒಂದು ವಾಗ್ಯುತ ಆಗಿತ್ತು. ಮತ್ತೆ ಮಾನಸಿಕವಾಗಿ ಕಿರುಕುಳವನ್ನು ಕೂಡ ನೀಡಿದ್ರು ಎನ್ನಲಾಗ್ತಾ ಇದೆ. ಇದೇ ವಿಚಾರದಲ್ಲಿ ಈಗ ಮಹಿಳೆ ಪೊಲೀಸ್ ದೂರು ನೀಡಿದ್ದಾರೆ. ಹೀಗಾಗಿ ಪೊಲೀಸರು ಈಗ FIR ದಾಖಲಿಸಿ ಈ ಆಯುಕ್ತರ ಮೇಲೆ ಈಗ ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.